ಜೈ ಭೀಮ್, ನಮೋ ಬುದ್ಧಾಯ. ಏನು ಇವತ್ತು ಇಲ್ಲಿ ಸೇರಿರ್ತಕ್ಕಂತಹ ಉದ್ದೇಶ ಏನಂದರೆ, ನಿನ್ನೆ ಮೊನ್ನೆ ನಡೆದಿರ್ತಕ್ಕಂತಹ ಕೆಲವೊಂದು ಬೆಳವಣಿಗೆಗಳ ವಿರುದ್ಧ ನಾವು ಮಾತಾಡಬೇಕಂತೇಳಿ ಇವತ್ತು ಇಲ್ಲಿ ಸೇರಿದ್ದೀವಿ. ಏನು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ನಮ್ಮ ದಲಿತ ಮುಖಂಡರನ್ನು ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಜಾತಿಯವರ ಮೇಲೇ, ನಮ್ಮ ಸಮುದಾಯಗಳ ಮೇಲೇ ಅವರು ಎತ್ತು ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಬಂದು ಮಾತಾಡಿದಂಥೇಳಿ ನಮ್ಮ ಈ ಭಾಗದ ಹಿರಿಯ ದಲಿತ ಮುಖಂಡರಾಗಿರ್ತಕ್ಕಂಥವ್ರನ್ನ ಅವ್ರ ಮೇಲೆ ಬಿಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ವಿರುದ್ಧ DJ ನಾಗರಾಜ ರೆಡ್ಡಿ ಇರ್ಬೋದು, ಮುನ್ರಾಜ್ ಅವರು ಇರ್ಬೋದು, ಹರಿನಾಥ್ ರೆಡ್ಡಿ ಅವರು ಇರ್ಬೋದು, CPM ಅನಿಲ್ ಅವರು ಇರ್ಬೋದು, ಎಲ್ಲ ಮುಖಂಡರು ಮಾತಾಡಿದ್ದಾರೆ. ಅಂದರೆ ಅವ್ರು ಮಾತಾಡಿದಾಗ ಯಾರೂ ಕೂಡ ಈ ರೀತಿ ಮಾತಾಡಿಲ್ಲ. ಅಂದರೆ ನಮ್ಮವ್ರು ಮಾತಾಡಿದಾಗ ಮಾತ್ರ ಯಾಕೆ ನೀವು ನಮ್ಮವ್ರನ್ನ ಎತ್ತುಕಟ್ಟಿ ನೀವು ನಮ್ಮವ್ರ ಮೇಲೆ ಬಿಡುವುದು ಯಾಕೆ? ಇಂಥ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದೀರಾ? ಅದೇ ನಿಮ್ಮವರು ಸಜಾತಿಯವರು ಕೆಲವರು ಮಾತಾಡಿದ್ದಾರೆ. ನೀವೇನಾದರೂ ಆವತ್ತು ನೋಡಪ್ಪ ನಮ್ಮ ಸ್ವಜಾತಿಯವರು ಈ ರೀತಿ ನಾವು ನಮ್ಮ ಜಾತಿ ಮಾತಾಡಬಾರ್ದು ಅಂಥೇಳಿ ನೀವೇನಾದರೂ ಪ್ರೆಸ್ ಮೀಟ್ ಮಾಡಿಸಿದ್ರೆ ನಾವು ಇವತ್ತು ಮಾತಾಡ್ತಾ ಇರಲಿಲ್ಲ. ನಾವು ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡೋಣ ಅಂದ್ಕೊಂಡಿದ್ವಿ. ಆದರೆ ಈ ಭಾಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಹಿರಿಯ ದಲಿತ ಮುಖಂಡರೆಲ್ಲೂ ಕೂಡ ನಿಮ್ಮ ಜೊತೆ ಇದ್ದಾರೆ. ನಾವೇನಾದರೂ ಮಾತಾಡಿದ್ರೆ ನಮ್ಮ ಹಿರಿಯ ದಲಿತ ನಾಯಕರಿಗೆ ಏನಾದರೂ ಅಗೌರವ ತೋರಿಸಿದಂಗೆ ಆಗುತ್ತೆ ಅಂತೇಳಿ ನಾವು ಇಷ್ಟು ದಿನಗಳ ಕಾಲ ನಾವು ಸೈಲೆಂಟ್ ಆಗಿದ್ದೀವಿ. ಆದರೆ ಯಾರೋ ಒಬ್ಬ ಕೋಲಾರಿಂದ ಬಂದಿರತಕ್ಕಂಥ ಸಂದೇಶ ಏನೋ ಮಾತಾಡಿದೆ ಅಂತ ಹೇಳಿ ಅವರ ವಿರುದ್ಧ ನಮ್ಮವ್ರನ್ನೇ ಬಿಟ್ಟಿದ್ದೀರ. ಮೊದಲಿಗೆ ನೀವೇನು ಮಾಡಿದ್ರಿ? ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂತಹ GV ಶ್ರೀರಾಮ್ ರೆಡ್ಡಿ ಅವ್ರನ್ನ ನೀವು ಎಲೆಕ್ಷನಲ್ಲಿ ದುಡ್ಡು ಕೊಟ್ಟು ಸಾರ ಇದು ಮಾಡಿ ಅವ್ರನ್ನ ಸೋಲಿಸ್ಬಿಟ್ರಿ. ಅಭಿವೃದ್ಧಿ ಆಗುತ್ತಿರ್ತಕ್ಕಂತಹ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಂಥ ವ್ಯಕ್ತಿಯನ್ನು ಸೋಲಿಸ್ಬಿಟ್ರಿ. ಎರಡನೇ ಬಾರಿ ನೀವು ಗೆದ್ದಾಗ, ಫಸ್ಟ್ ಬಾರಿ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದೀರ. ಎರಡನೇ ಬಾರಿ ಗೆದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸ್ಕೊಂಡ್ಬಿಟ್ರಿ. ಅದಕ್ಕಿಂತ ಮುಂಚೆ ಬಲಿಜ ಸಮುದಾಯಕ್ಕೆ ಸೇರಿದಂತಹ ಸಬ್ಬಂಗಿ ಸಾಹೇಬರಿದ್ದರು. ಅವರು ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ. ಯಾವಾಗ ನೀವು ಅಲ್ಲಿ ಸೇರ್ಕೊಂಡ್ಬಿಟ್ರೋ ಅವ್ರಿಗೆ ನಾನು ಟಿಕೆಟ್ ಕೊಟ್ಟಿಲ್ಲ ಅಂತವರಲ್ಲಿ ಅಂಥೇಳಿ ಅವರು ಕಣ್ಣೀರು ಹಾಕ್ಕೊಂಡಿದ್ದಾರೆ. ಮತ್ತು ಅದೇ ಸಂಪಂಗಿ ಅವರು ಇದ್ದಂಥ ಕಾಲಘಟ್ಟದಲ್ಲೇ ನಮ್ಮ DSS ಧ್ವನಿ ಗಟ್ಟಿಯಾಗಿ ನಿಂತಿದ್ದು ಅವರ ಕಾಲಘಟ್ಟದಲ್ಲೇ. ಇಡೀ ನಮ್ಮ ಇವತ್ತು ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ DSS ಅವರು ಯಾರಾದರೂ ನಾವೆಲ್ಲರೂ ಕೂಡ ನಾವು ಅವರಿಗೆ ಚಿರಋಣಿಯಾಗಿರ್ತಕ್ಕಂತಹ ವ್ಯಕ್ತಿ ಅವರು ಯಾರು? ಎನ್ ಸಂಪಂಗಿ ಅವರು. ಅಂಥವ್ರನ್ನ ನೀವು ಕಾಂಗ್ರೆಸ್ ಸೇರಿಸ್ಕೊಂಡ್ಬಿಟ್ಟು ಅವ್ರನ್ನ ದೂರ ಮಾಡಿಬಿಟ್ರಿ. ಮತ್ತು ಮೂರನೇ ಬಾರಿ ಮೊನ್ನೆ ಗೆದ್ದಾಗ ಏನಾಯಿತು? ಈ ಒಂದು ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಬರಬಾರ್ದಂತೇಳಿ ನೂರಾರು ದಲಿತ ಸಂಘಟನೆಗಳು ಏನು ಮಾಡಿದ್ರು? ಒಂದುಗೂಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರನ ತಂದುಕೊಟ್ರು. ಆದರೆ ಯಾವುದೋ ಒಂದು ಪಾತಿಪಾಲ್ಯ ಯಾವುದೋ ಮೀಟಿಂಗಲ್ಲಿ ನೀವು ಯಾರೋ DSS ಅವರು ರೋಲ್ ಕಾಲ್ ಅವರು ಅದಿದು ಅಂತೇಳಿ ಮಾತಾಡ್ತೀರ. 3 ಬಾರಿ ಶಾಸಕರಾಗಿರ್ತಕ್ಕಂಥವರು ನೀವು ಆ ರೀತಿ ಒಂದು ದಲಿತ ಸಂಘಟನೆಯನ್ನು ನೀವು ಆ ರೀತಿ ಕೀಳರ ಮೇಲೆ ಮಾತಾಡೋದು ಎಷ್ಟು ಸರಿ? DSS ಮನಸ್ಸು ಮಾಡಿದರೆ ಇಡೀ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದೇ ರಾತ್ರಿಯಲ್ಲಿ ಬೇಕಾದರೆ ಕೆಲವೊಂದು ಬೆಳವಣಿಗೆಗಳನ್ನು ಮಾಡುವಷ್ಟು ಶಕ್ತಿ ಹೊಂದಿರತಕ್ಕಂಥ ಸಂಘಟನೆ. ಅಂಥ ಸಂಘಟನೆಯ ಪರವಾಗಿ ನೀವೇನು ಮಾಡಿದ್ರಿ? ವಿರುದ್ಧವಾಗಿ ಏನು ಮಾತಾಡಿದ್ರಿ? ಪಾತಿಪಾಲ್ಯ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಏನು ಮಾತಾಡಿದ್ರಿ? ರೋಲ್ ಕಾಲ್ ಅವರು ಆಗಿ ಅಂತೇಳಿ ನೀವು 3 ಬಾರಿ ಗೆದ್ದಂಥ ಶಾಸಕರು ಆ ರೀತಿ ಮಾತಾಡೋದು ಎಷ್ಟು ಸರಿ? ಮತ್ತು ನಮ್ಮ ಸಮುದಾಯಗಳ ಮೇಲೆ ನಮ್ಮ ಸಮುದಾಯದಲ್ಲಿ ಎತ್ತು ಕಟ್ತಾ ಇರತಕ್ಕಂಥದ್ದು ಎಷ್ಟು ಸರಿ? ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಏನೋ ನಾನು ಮದುವೆಗಳು ಮಾಡ್ತಾ ಇದ್ದೀನಿ ಅಂತೇಳಿ ಆ ಕಾರ್ಡ್ ನೀವು ಮುಂದೆ ಇಟ್ಕೊಂಡ್ಬಿಟ್ಟು ನಾನು ಏನು ಬೇಕಾದರೂ ಮಾಡಿದ್ರೂ ಕೂಡ ನಡೆಯಲ್ಲ ಅಂತೇಳಿ ನೀವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರ. ಹಳ್ಳಿಗಳಲ್ಲಿ ಅಕ್ರಮವಾಗಿ ನಡೆಸ್ತಾ ಇರ್ತಕ್ಕಂಥ ಸಾರಾಯಿ ಅಂಗಡಿ ಇದರ ಮೇಲೆ
ಯುವಕರು ಕುಡಿಯೋಕ್ಕೆ ಚಟ ಇದು ಬಿದ್ದು ಕುಡಿದು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯರಾಗ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ಕಾಣ್ತಾ ಇಲ್ವಾ? 5 ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕಂತಹ ಬಾಗೇಪಲ್ಲಿ ಕ್ಷೇತ್ರವನ್ನು ಇನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ನೀವು ದಲಿತ ಪರ ಅಂತ ಹೇಳ್ತೀರಾ. ನೀವು ನಿಜವಾಗಿಯೂ ಕೂಡ ದಲಿತ ಪರ ಶಾಸಕರಾಗಿದ್ದರೆ 3 ಬಾರಿ ಗೆದ್ದಿದ್ದೀರಾ. ಈಗ ಸಚಿವ ಸಂಪುಟದಲ್ಲಿ ಸ್ಥಾನ ಪಡಿಬೇಕಂತೇಳಿ ಇದು ಮಾಡ್ತಾ ಇದ್ದೀರಾ. ಪಡೆದ ಸಂತೋಷ, ನಮಗೆ ಇದಿಲ್ಲ. ನೀವು ನಿಜವಾಗಿ ಕೂಡ ದಲಿತ ಪರ ಇದ್ದರೆ ಮುಂಬರುವ ಚುನಾವಣಾ ಕ್ಷೇತ್ರದಲ್ಲಿ ನಮ್ಮ SC ಕ್ಯಾಂಡಿಡೇಟ್ನ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಲ್ಲಿಸಿ, ನಮ್ಮ ST ಸಮುದಾಯದವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಲ್ಲಿಸಿ. ಅದಕ್ಕೆ ನಾವು ಆವಾಗ ಒಪ್ತೀವಿ. ಮತ್ತು ಕೆಲವೊಂದು ಒಕ್ಕಲಿಗ ಸಮುದಾಯದವರು ಪೋಸ್ಟ್ ಮಾಡಿದ್ದಾರೆ, ಅವರು ಇದು ಮಾಡಿದ್ದಾರೆ, ನಾವು SN ಸುಬ್ಬಾರೆಡ್ಡಿಗೆ ಅವಮಾನ ಮಾಡಿದ ರೀತಿಯಲ್ಲಿ ಸಂದೇಶ ಮಾತಾಡಿದ್ದಾರೆ ಹಾಗೆ ಅಂತೇಳಿ. ನೋಡಿ, ನಾವು ಯಾವುದೋ ಒಂದು ಸಂಘಟನೆ ನಾವು ಧರಣಿ ಕೂತಾಗ ನಾವು ಮೊದಲ ಘೋಷಣೆ ಏನಾಗಿರುತ್ತೆ ಅಂದರೆ ಸರ್ಕಾರಂತೆ ಸರ್ಕಾರ, ಅವ್ರ ಅಪ್ಪಂದಂತೆ ಸರ್ಕಾರ ಅಂತ ಹೇಳ್ತೀವಿ. ನೋಡಿ, ಆ ಘೋಷಣೆ ಕೂಗುವುದು ಒಂದೇ, ಆ ಸ್ಥಳೀಯ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅವರ ಅಪ್ಪಂದ ಸರ್ಕಾರ ಅಂತೇಳಿ ಹೇಳುವುದು ಒಂದೇ. ನಾವು ಸಂದೇಶ ಮಾತಾಡೋದು ತಪ್ಪಾಗಿದ್ದರೆ ನಾವು ಈ ಘೋಷಣೆ ಕೂಗೋದು ಕೂಡ ತಪ್ಪೇ. ಮತ್ತು ನಾವು ಏನಪ್ಪ ಅಂದರೆ ಈಗಿರ್ತಕ್ಕಂತಹ ನಮ್ಮ